ನಮಸ್ತೆ ವನಕಂ ನಮಸ್ಕಾರ ಡಾರ್ಲಿಂಗ್ಸ್. ದಸರಾ ಸಮಯದಲ್ಲಿ ಗಂಗಾ ಆರತಿಯಂತೂ ವಿಶಿಷ್ಟವಾಗಿ ಆಚರಿಸಲಾಗುತ್ತದೆ. ಅಂತ ಗಂಗಾ ಆರತಿಯ ಬಗ್ಗೆ ಒಂದು ಇತಿಹಾಸವನ್ನು ನೋಡೋಣ ಬನ್ನಿ. ಮೊದಲನೇದಾಗಿ ಗಂಗಾ ಆರತಿಯು ರಿಷಿಕೇಶ್ ನಲ್ಲಿ ಪ್ರಾರಂಭವಾಯಿತು. ಭಾರತದಲ್ಲಿ 3 ಕಡೆ ಗಂಗಾ ಆರತಿ ಮಾಡಲಾಗುತ್ತದೆ: ರಿಷಿಕೇಶ್, ವಾರಣಾಸಿ ಹಾಗೂ ಹರಿದ್ವಾರ್. ಪ್ರತಿ ಸಂಜೆ ಗಂಗಾ ನದಿಯ ಘಾಟ್ಗಳ ಬಳಿ ದೀಪ, ಮಂತ್ರಗಳು ಮತ್ತು ಬೆಂಕಿಯ ಬಳಕೆಯಿಂದ ಒಳಗೊಂಡಿರುತ್ತದೆ. ಇದರ ಇತಿಹಾಸವೇನೆಂದರೆ, ಗಂಗಾದೇವಿಯು ಭೂಮಿಗೆ ಇಳಿಯುತ್ತಾಳೆ. ರಾಜ ಭಗೀರಥನ ಪೂರ್ವಜರ ಪಾದಗಳನ್ನು ತೊಳೆಯಲು ಅವಳು ನದಿಯಾಗಿ ಬದಲಾಗುತ್ತಾಳೆ ಎಂದು ಎಲ್ಲರ ನಂಬಿಕೆಯಾಗಿದೆ. ಗಂಗಾದೇವಿಗೆ ಈ ಅರ್ಪಣೆಯನ್ನು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಮತ್ತು ವಿಶೇಷ ಮಹತ್ವವನ್ನು ಹೊಂದಿದೆ. ದಸರಾ ಸಮಯದಲ್ಲಿ ಗಂಗಾ ಆರತಿಯ ಮಹತ್ವವು ಇನ್ನಷ್ಟು ಹೆಚ್ಚಾಗುತ್ತದೆ. ಇಲ್ಲಿ ದೇವಿಯು ಸ್ವರ್ಗದಿಂದ ಭೂಮಿಗೆ ಇಳಿದಳು ಎಂದು ನಂಬಲಾಗಿದೆ. ಅದಕ್ಕಾಗಿ ಜನರು ದೇವಿಗೆ ಧನ್ಯವಾದ ಅರ್ಪಿಸಲು ಪ್ರತಿದಿನ ಗಂಗಾ ಆರತಿಯನ್ನು ಮಾಡುತ್ತಾರೆ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಡಾರ್ಲಿಂಗ್ಸ್.